ಇಸ್ರಾಯೇಲರು ಮತ್ತು ಫಿಲಿಷ್ಟಿಯರು ಯುದ್ಧಕ್ಕೆ ಸಿದ್ಧರಾಗಿದ್ದರು. ಪ್ರತಿದಿನವೂ ಗೊಲ್ಯಾತ ಎಂಬ ದೈತ್ಯ ಬಂದು ಗರ್ಜಿಸುತ್ತಿದ್ದನು. ಯಾರೂ ಅವನ ಎದುರು ಹೋಗಲು ಧೈರ್ಯಪಡಲಿಲ್ಲ. ಆ ದಿನ ದಾವೀದನು ತನ್ನ ಸಹೋದರರಿಗೆ ಆಹಾರ ತಂದು ಯುದ್ಧಭೂಮಿಗೆ ಬಂದನು. ಗೊಲ್ಯಾತನ ಗರ್ಜನೆ ಕೇಳಿದಾಗ ಅವನ ಹೃದಯದಲ್ಲಿ ದೇವರ ಮೇಲಿನ ಭರವಸೆ ಹೊತ್ತಿತು. ದಾವೀದನೋ ರಾಜ ಸೌಲನ ಮುಂದೆ ನಿಂತು ಹೇಳಿದನು, ನಾನು ಆ ದೈತ್ಯನ ಎದುರು ಹೋಗುತ್ತೇನೆ. ನನ್ನ ದೇವರು ನನಗೆ ಜಯ ಕೊಡುತ್ತಾನೆ. ರಾಜನು ಕವಚ ಕೊಟ್ಟರೂ ದಾವೀದನು ಅದನ್ನು ತಿರಸ್ಕರಿಸಿದನು. ಅವನು ನದಿಯ ಬಳಿಯಿಂದ 3 ನುಣುಪಾದ ಕವಣೆಗಳನ್ನು ಎತ್ತಿಕೊಂಡು ದೇವರ ನಾಮದಲ್ಲಿ ಯುದ್ಧಭೂಮಿಗೆ ಹೊರಟನು. ಗೊಲ್ಯಾತನು ನಗುತ್ತಾ ಹೇಳಿದನು, ಇದು ಯಾವ ಹುಡುಗ ನನ್ನ ಮುಂದೆ ಬಂದಿದ್ದಾನೆ? ಆದರೆ ದಾವೀದನು ಉತ್ತರಿಸಿದನು, ನೀನು ಕತ್ತಿ ಮತ್ತು ಗುರಾಣಿಯೊಂದಿಗೆ ಬರುತ್ತೀಯಾ, ಆದರೆ ನಾನು ಜೀವಂತ ದೇವರ ನಾಮದಲ್ಲಿ ಬರುತ್ತೇನೆ. ಅವನು ತನ್ನ ಕೈಗಲ್ಲಿನಿಂದ ಕಲ್ಲನ್ನು ಹೊರಸೂದಿದನು. ಆ ಕಲ್ಲು ನೇರವಾಗಿ ಗೊಲ್ಯಾತನ ನೆತ್ತಿಗೆ ಬಡಿದು ಆ ದೈತ್ಯ ನೆಲಕ್ಕುರುಳಿದನು. ಇಸ್ರಾಯೇಲರು ಸಂತೋಷದಿಂದ ಕೂಗಿದರು. ಫಿಲಿಷ್ಟಿಯರು ಭಯದಿಂದ ಪರಾರಿಯಾದರು. ಒಂದು ಸಣ್ಣ ಕುರಿಗಾಹಿಯ ವಿಶ್ವಾಸದಿಂದ ದೇವರು ತನ್ನ ಜನರಿಗೆ ಮಹಾಜಯವನ್ನು ನೀಡಿದನು. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.